ಹ್ಮ್. ಹ್ಮ್. ಶ್ಪಾ. ಹ್ಮ್. ಯಾರದು ನಿದ್ದೆ ಮಾಡೋವಾಗ ಡಿಸ್ಟರ್ಬ್ ಮಾಡೋದು? ಹ್ಮ್. 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 ಯಾರ್ರೀ ನೀವು? ಏನ್ ಹೇಳ್ದೆ? ನಾನು ಯಾರಂತ ಗೊತ್ತಿಲ್ವಾ ನಿನಗೆ? ಶೋ, ಗೊತ್ತಿಲ್ಲ ರೀ, ಯಾರ್ರೀ ನೀವು? ನಿಜವಾಗ್ಲೂ ನಾನು ಯಾರಂತ ಗೊತ್ತಿಲ್ಲ? ಗೊತ್ತಿಲ್ಲ ರೀ, ಯಾರ್ರೀ ನೀವು? ಯಾರ್ ಬೇಕಿತ್ತು ನಿಮಗೆ? ನನ್ನ ಹೆಸರು ಗುಂಡು ಶಿವ. ಹಾ? ಈ ಸುತ್ತಮುತ್ತ ಏರಿಯಾಗೆಲ್ಲ ದೊಡ್ಡ ರೌಡಿ. ಹಾ? ಅದ್ ಎಲ್ಲರಿಗೂ ಗೊತ್ತು. ಹಾ? ನಿನಗ್ ಮಾತ್ರ ಗೊತ್ತಿಲ್ಲ ಅಂದ್ರೆ ಏನರ್ಥ? ಇವಾಗ ಹೇಳದ್ನಲ್ಲ, ಹಾ? ಗೊತ್ತಾಯ್ತಾ? ಆಯ್ತ್ರಿ, ನಿಮಗ್ ಯಾರ್ ಬೇಕು? ಅದಿರ್ಲಿ ಬಿಡು. ನಿನ್ ಗಂಡ ಎಲ್ಲಿದ್ದಾನೆ? ಅವನು ಹೊರಕರಿ. ಅವ್ರಿಲ್ಲ ರೀ, ಆಫೀಸ್ ವಿಷಯದ ಮೇಲೆ ಊರಿಗೆ ಹೋಗಿದ್ದಾರೆ. ಅವ್ರು ಬರಕ್ಕೆ 1 ವಾರ ಆಗತ್ತೆ, ಸರಿನಾ? ಏನ್ ಹೇಳ್ದೆ? ಹೊರಡಿ. ಹಾ? ಹಲೋ, ಇಷ್ಟ್ ದೊಡ್ಡ ರೌಡಿ ಇಲ್ಲಿ ನಿಂತಿರೋವಾಗ ಎಷ್ಟು ಧೈರ್ಯ ಇದ್ರೆ ನೀನ್ ಬಾಕ್ಲಾಗ್ತೀಯ? 1 ವಾರದಲ್ಲಿ ತಿರುಗ್ ಕೊಡ್ತೀನಿ ಅಂತ ಹೇಳಿ ನಿನ್ ಗಂಡ ನನ್ನ ಹತ್ರ 1 ಲಕ್ಷ ತಗೊಂಡಿದ್ದಾನೆ. ಇಲ್ಲಿವರೆಗೂ ಬಡ್ಡಿನೂ ಇಲ್ಲ, ಅಸಲು ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾ ಇದ್ದಾನೆ. ಆ? ಮರ್ಯಾದೆಯಿಂದ ನೀನ್ ಇವಾಗ ದುಡ್ಡು ಕೊಟ್ಬಿಟ್ರೆ ನನ್ ಪಾಟಿಗೆ ನಾನು ಹೋಗ್ತಾ ಇರ್ತೀನಿ. ಇಲ್ಲ ಅಂತ ಇಟ್ಕೋ, ಇಲ್ಲಿ ನಡೆಯೋದೇ ಬೇರೆ. ನಾನ್ ಯಾರಂತ ಗೊತ್ತಲ್ಲ? ಆ ಗುಂಡು ಶಿವ. ರೀ, ಎಲ್ಲೋಗ್ತಾ ಇದ್ದೀರಾ? ಅಲ್ಲ, ಅವ್ರು ಮನೇಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. 1 ವಾರ ಆದ್ಮೇಲೆ ಬಂದ್ ನೋಡಿ. ನಾನು ಹೇಳಿದ್ ನಿನ್ಗೆ ಅರ್ಥ ಆಯ್ತಾ ಇಲ್ವಾ? ಮರ್ಯಾದೆಯಿಂದ ನನ್ ದುಡ್ಡು ಕೊಟ್ಬಿಟ್ರೆ ನಾನು ಇಲ್ಲಿಂದ ಇವಾಗ್ಲೇ ಹೊಟ್ಬಿಡ್ತೀನಿ. ಇಲ್ಲ ಅಂತ ಇಟ್ಕೋ, ಈ ಜಾಗ ಬಿಟ್ಟು ನಾನು ಎಲ್ಲೂ ಅಯ್ಯೋ, ಹೋಗಲ್ಲ. ಪ್ಲೀಸ್ ಸರ್, ಸ್ವಲ್ಪ ಮೆತ್ತಗೆ ಮಾತಾಡಿ ಸರ್. ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ನನ್ ಮಾನ ಹೋಗತ್ತೆ ಸರ್. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಹಿಂದೆ ಬಂದ್ಮೇಲೆ ಬನ್ನಿ ಸರ್, ಪ್ಲೀಸ್ ಸರ್. ಸರಿ, ನೀನ್ ಇಷ್ಟು ರಿಕ್ವೆಸ್ಟ್ ಮಾಡಿ ಕೇಳೋದ್ರಿಂದ ನಾನು ನಿನ್ಗೊಂದು ಆಫರ್ ಕೊಡ್ತೀನಿ. ಏನದು? ನೀನು ಅಸಲ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು. ಹ? ಬಡ್ಡಿ ಮಾತ್ರ ಆದ್ರೂ ಇವಾಗ ಕೊಟ್ಬಿಡು. ಹೋಗ್ತಾ ಇರ್ತೀನಿ. ಇಲ್ಲ ಅಂತ ಇಟ್ಕೋ, ನಾನು ಇಲ್ಲೇ ಇರ್ತೀನಿ. ಸರ್, ಈಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಸರ್. ಪ್ಲೀಸ್ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಇವಾಗ ನಿನ್ ಕೈಲಿ ಎಷ್ಟು ದುಡ್ಡಿದೆ ಹೇಳು? ಇವಾಗ ನನ್ನ ಹತ್ರ 1 ಪೈಸಾ ಕೂಡ ಇಲ್ಲ ಸರ್. ಹಾಗಾದ್ರೆ ಈ ಜಾಗ ಬಿಟ್ಟು ನಾನು ಹೋಗಲ್ಲ. ಏನಂದ್ರಿ? ನಿನ್ ಗಂಡ ಬರೋ ತನಕ ನಾನು ಇಲ್ಲೇ ಇರ್ತೀನಿ. 1 ನಿಮಿಷ ಇರಿ ಸರ್, ನಾನೊಂದು ಫೋನ್ ಮಾಡ್ಕೋತೀನಿ. ಆ, ಏನ್ ನೀನು ಇವಾಗ ಯಾರು ಕಾಲ್ ಮಾಡ್ತಿದ್ಯ ಹೇಳು? ನನ್ ಯಜಮಾನ್ರಿಗೆ ಸರ್. ಓ, ನೀನ್ ಕಾಲ್ ಮಾಡಿದ್ರೆ ಮಾತ್ರ ಎತ್ತುತ್ತಾನ? ಮರ್ಯಾದೆಯಿಂದ ನೀನ್ ಒಳಗೋಗಿ ಇರೋ ದುಡ್ಡನ್ನ ತಗೊಂಡ್ ಬಾ. ಅಲ್ಲಿ ತನಕ ಯಾರಿಗೂ ಕಾಲ್ ಮಾಡಕ್ಕಿಲ್ಲ. ನನಗೆ ಇವಾಗ್ಲೇ ದುಡ್ಡು ಬೇಕು. ಒಂದೇ ಒಂದ್ಸಲ ಕಾಲ್ ಮಾಡ್ಕೋತೀನಿ ಸರ್. ಅದೆಲ್ಲ ನೀನ್ ಯಾರಿಗೂ ಕಾಲ್ ಮಾಡಕ್ಕಾಗಲ್ಲ. ಮರ್ಯಾದೆಯಿಂದ ದುಡ್ಡು ತಗೊಂಡ್ ಬಾ, ಹೋಗು. ಸರ್. ಹೋಗಮ್ಮ. ತಗೊಳ್ಳಿ ಸರ್. ಇದ್ರಲ್ಲಿ ಎಷ್ಟಿದೆ? 3,000 ಇದೆ ಸರ್. ಸರಿ, ಇದು ಒಂದ್ಸಲಿ ನಿನ್ ಮುಖ ನೋಡಿ ಪಾಪ ಅಂತ ಹೇಳ್ಬಿಟ್ಟು ಇದನ್ನ ಈಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಈ 3,000 ನನ್ ಬಡ್ಡಿ ಕೂಡ ಸಾಲಲ್ಲ. ಇದ್ರೂನು ನಿನ್ಗೋಸ್ಕರ ಓಡ್ತೀನಿ, ಸರಿನಾ? ನಿನ್ ಗಂಡ ಬಂದಿದ ತಕ್ಷಣ ದುಡ್ಡು ತಗೊಂಡ್ ಬಂದು ಕೊಡಕ್ ಹೇಳು. ಹ್ಮ್. ಅ, ಸರ್, ನನ್ ಮೊಬೈಲ್. ಓ, ಇದು ನಿನ್ ಮೊಬೈಲ್ ಅಲ್ಲ, ತಗೋ ಇಟ್ಕೋ. ಹ್ಮ್. ಹ್ಮ್. ಶೋ. ಹಲೋ ಸರ್, ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಮೋಹನ್ ರಾವ್ ಇದ್ದಾರಾ? ಎಸ್, ನಾನೇ ಡಾಕ್ಟರ್ ಮೋಹನ್. ಏನ್ ಹೇಳಿ? ಡಾಕ್ಟರ್, ನನ್ ಯಜಮಾನ್ರಿಗೊಂದ್ ಚಿಕ್ಕ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ನಿಮ್ಮನ್ನ ನೋಡೋಣ ಅಂತ ಇದೀವಿ ನಾವು. ಇವತ್ತು ನಿಮ್ ಅಪಾಯಿಂಟ್ಮೆಂಟ್ ಸಿಗತ್ತಾ ಡಾಕ್ಟರ್? ನಾನು ನೆಕ್ಸ್ಟ್ ವೀಕೇ ಕ್ಲಿನಿಕ್ ಬರ್ತೀನಿ. ಒಂದು ವೇಳೆ ನಿಮಗೆ ಎಮರ್ಜೆನ್ಸಿ ಅಂದರೆ ನೀವು ನಮ್ಮ ಮನೆಗೆ ಬರ್ಬೋದು. ಅರ್ಜೆಂಟ್ ಇಲ್ಲ ಅಂದರೆ ನೀವು ನನ್ನ ನೆಕ್ಸ್ಟ್ ವೀಕ್ ಕ್ಲಿನಿಕಲ್ಲಿ ಬಂದು ನೋಡ್ರಿ. ಇಲ್ಲ, ತುಂಬಾ ಅರ್ಜೆಂಟ್ ಇದೆ ಡಾಕ್ಟರ್. ನೀವ್ ಹೇಳಿದಾಗೆ ನಿಮ್ಮನ್ನ ಮನೇಲಿ ಬಂದ್ ನೋಡ್ತೀವಿ ನಾವು. ಹೌದಾ? ಹಾಗಾದರೆ ಓಕೆ. ಇವತ್ತು ಸಾಯಂಕಾಲ 4 ಗಂಟೆಗೆ ನನ್ನ ಮನೆಗೆ ಬನ್ನಿ. ಹ್ಮ್. ನನ್ನ ಲೊಕೇಶನ್ನ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಓಕೆ? ಓಕೆ ಡಾಕ್ಟರ್. ಯಾರೇ ನೀವು? ಡಾಕ್ಟರ್, ಬೆಳಗ್ಗೆ ನಿಮಗೆ ಫೋನ್ ಮಾಡಿ ಹಸ್ಬೆಂಡ್ ಟ್ರೀಟ್ಮೆಂಟ್ಗೋಸ್ಕರ ಕೇಳಿದ್ನಲ್ಲ. ಓ, ನೀವೇನೇ ಅದು? ಬನ್ನಿ, ಹ್ಮ್. ಒಳಗೆ ಬನ್ನಿ. ಕೂತ್ಕೊಳ್ಳಿ. ಹ್ಮ್. ಹೇಳ್ರಿ. ಏನೋ ಫೋನಲ್ಲಿ ಅರ್ಜೆಂಟಾಗಿ ಮಾತಾಡ್ಬೇಕಂದ್ರಿ, ಏನದು? ಅದೇನಂದ್ರೆ ಡಾಕ್ಟರ್,
ನನ್ ಹಸ್ಬೆಂಡ್ಗೆ ತುಂಬಾ ವರ್ಷದಿಂದ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ. ಹೌದಾ? ಅಂಥದ್ದೇನು ಪ್ರಾಬ್ಲಮ್ ರೀ? ಹ್ಮ್, ಕೂತ್ಕೋ. ಹ್ಮ್. ತಗೋ, ನೀನು ಸ್ವಲ್ಪ ಕುಡಿ. ನನಗ್ ಬೇಡ ರೀ, ನೀವೇ ಕುಡೀರಿ. ನನಗೆ ಸಾಕು. ತಗೋ, ಇದನ್ನ ಅಲ್ಲಿ ಇಟ್ಬಿಡು. ಹ್ಮ್. ಆಯ್ತು ರೀ, ಲೈಟ್ ಆಫ್ ಮಾಡ್ತೀನಿ. ಅಯ್ಯೋ, ಯಾಕೆ? ಲೈಟ್ ಎಲ್ಲ ಆಫ್ ಮಾಡಬೇಡ ಪ್ಲೀಸ್. ಅದು ಉರಿತಾನೆ ಇರ್ಲಿ. ಏನ್ರಿ, ಏನಾಯ್ತು? ಯಾಕ್ ಲೈಟ್ ಆಫ್ ಮಾಡಬಾರ್ದು? ಅಯ್ಯೋ, ಅದೆಲ್ಲ ಏನೂ ಇಲ್ಲಮ್ಮ. ನನಗೊಂದು ಚಿಕ್ಕ ಪ್ರಾಬ್ಲಮ್ ಇದೆಯಮ್ಮ. ಹ್ಮ್ ಚಿಕ್ಕ ವಯಸ್ಸಿಂದಾನೇ ನನಗೆ ಕತ್ಲು ಅಂದರೆ ತುಂಬ ಭಯ ಆಗುತ್ತಮ್ಮ. ಕತ್ಲಿನಲ್ಲಿ ನಾನು ಯಾವ ಕೆಲಸನೂ ಮಾಡಲ್ಲ. ಹ್ಮ್ ಅದರಿಂದನೇ ನನ್ಗೆ ಯಾವ ಕೆಲಸ ಮಾಡಿದ್ರು ಲೈಟ್ ಆನ್ ಮಾಡಿನೇ ಮಾಡೋದು. ಅಯ್ಯೋ, ಮತ್ತಿನ್ ಹೇಗ್ರಿ? ನನ್ ಬಗ್ಗೆ ಯೋಚನೆ ಮಾಡಿ ನೋಡಿ. ನೀವ್ ಹೇಳ್ದಾಗೆ ಬೆಳಕಲ್ಲಿ ಒಂದಾಗಿರೋದಂದ್ರೆ ನಾಚಿಕೆ ಆಗುತ್ತೆ. ಏನ್ರಿ ಮಾಡೋದು? ಆಯ್ತ್ರಿ, ನನಗ್ ಗೊತ್ತಿದ್ದ ಒಂದು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ. ಸರಿನಾ? ಸರಿ, ಹೋಗೋಣ. ಆದರೆ ಇವತ್ತು ಮಾತ್ರ ಬೆಳಕಲ್ಲೇ ಶುರು ಮಾಡೋಣ. ಹ್ಮ್ ಏನು ಹೇಳ್ತೀಯ? ಆ? ಆ, ಹ್ಮ್. ಇದೇ ಡಾಕ್ಟರ್ ಪ್ರಾಬ್ಲಮ್. ಓ, ಇದೇ ನಿನ್ನ ಪ್ರಾಬ್ಲಮ್ಮಾ? ಹೌದು ಡಾಕ್ಟರ್. ಇವ್ರು ನಮ್ಮನೇಲಿ ಮಾತ್ರ ಅಲ್ಲ, ಆಚೆ ಎಲ್ಲಿಗ್ ಹೋದ್ರೂನು ಲೈಟ್ ಆನ್ ಮಾಡ್ಕೊಂಡೇ ಇರ್ತಾರೆ ಡಾಕ್ಟರ್. ಇವ್ರು ಈ ತರ ಮಾಡೋದ್ರಿಂದ ಬೇರೆಯವ್ರಿಗೆ ಎಷ್ಟು ತೊಂದ್ರೆ ಆಗುತ್ತೆ ಅಂತ ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ ಇವ್ರು. ನೀವೇ ಹೇಗಾದ್ರೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಡಾಕ್ಟರ್. ಓಕೆ, ಓಕೆ. ಇದಕ್ಕೆ ಎಷ್ಟು ಹೆದರ್ಕೊಂಡ್ರಿ ನೀವು? ಅವರಿಗೆ ಕೌನ್ಸಿಲಿಂಗ್ ಕೊಟ್ರೇನೆ ಸಾಕು, ಬೇಗನೆ ಸರಿ ಹೋಗುತ್ತೆ. ನೀವು ಅಂದ್ಕೊಂಡಾಗೆ ಇದೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ. ನಾನು ನೆಕ್ಸ್ಟ್ ವೀಕು ಕ್ಲಿನಿಕ್ ಬಂದ್ಬಿಡ್ತೀನಿ. ನೀವು ಅಲ್ಲಿ ಬಂದರೆ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಣ. ಅವ್ರಿಗೆ ಬೇಗನೆ ಗುಣ ಆಗುತ್ತೆ. ನೀವೇ ಏನಾದರೂ ಟ್ರೀಟ್ಮೆಂಟ್ ಮಾಡಿ ನನ್ನ ಹೇಗಾದರೂ ಕಾಪಾಡಿ ಡಾಕ್ಟರ್. ಖಂಡಿತ ಸರಿ ಮಾಡ್ತೀನಿ ರೀ. ನಿಮಗೆ ಇರೋದೆಲ್ಲ ದೊಡ್ಡ ಪ್ರಾಬ್ಲಮ್ಮೇ ಇಲ್ಲ. ನಾನು ಹೇಳಿದಾಗೆ ನಿಮಗೆ ಕೌನ್ಸಿಲಿಂಗ್ ಕೊಟ್ಟು ಬೇಗನೆ ಈ ಪ್ರಾಬ್ಲಮ್ನ ಸರಿ ಮಾಡಿಬಿಡೋಣ, ಆಯ್ತಾ? ತುಂಬ ಸಂತೋಷ ಡಾಕ್ಟರ್ ಸರ್, ತುಂಬ ಥ್ಯಾಂಕ್ಸ್. ಸರಿ, ನಾವಿವಾಗ ಹೋಗಿ ಮುಂದಿನ ವಾರ ನಿಮ್ಮನ್ನ ಕ್ಲಿನಿಕಲ್ ಬಂದ್ ನೋಡ್ತೀವಿ ಡಾಕ್ಟರ್. ಹಾಂ, ಆಯ್ತು ರೀ. ನೀವೇನು ಚಿಂತೆ ಮಾಡಬೇಕಿಲ್ಲ. ನಾನು ಅವರನ್ನು ಸರಿ ಮಾಡ್ತೀನಿ. ಹ್ಮ್ ಹ್ಮ್ ಆ, ಹ್ಮ್ ಹ್ಮ್ ಸರ್ ಸರ್ ಹ್ಮ್ ಯಾರಮ್ಮ, ಏನು ಬೇಕು? ನಮಸ್ಕಾರ ಸರ್. ನಮಸ್ಕಾರ. ನಾನು ನಿಮ್ ಮನೆ ಪಕ್ಕದಲ್ಲಿರೋ ಮನೆಯಲ್ಲೇ ಇದ್ದೀನಿ ಸರ್. ಓಹೋ, ನನಗ್ ನೀವು ಒಂದ್ ಹೆಲ್ಪ್ ಮಾಡ್ತೀರಾ ಸರ್? ಎಲ್ಪ್ ಬೇಕಾಗಿತ್ತಾ? ನನ್ನಿಂದ ಏನು ಎಲ್ಪ್ ಬೇಕಾಗಿತ್ತು? ನನಗ್ ಸ್ವಲ್ಪ ದುಡ್ಡು ಬೇಕಿತ್ತು ಸರ್. ದುಡ್ಡು ಬೇಕಾಗಿತ್ತಾ? ಎಷ್ಟು ದುಡ್ಡು ಬೇಕಾಯ್ತು? ಒಂದ್ 5,000 ರೂಪಾಯಿ ಅರ್ಜೆಂಟಾಗಿ ಬೇಕಿತ್ತು ಸರ್. 5,000 ರೂಪಾಯಿನಾ? ಇಲ್ಲ, ಬೆಳಗ್ಗೆ ತಾನೇ ಯಾರೋ ಒಬ್ರು ಕೇಳಿದ್ರು ಅಂತೇಳಿ ಇರೋದನ್ನೆಲ್ಲ ಕೊಟ್ಬಿಟ್ನಮ್ಮ. ಪ್ಲೀಸ್ ಸರ್, ಹಂಗೆಲ್ಲ ಹೇಳ್ಬೇಡಿ ಸರ್. ನನಗ್ ತುಂಬಾ ಅರ್ಜೆಂಟಾಗಿ ಬೇಕಾಗಿದೆ ಸರ್. ಅಷ್ಟು ದುಡ್ಡೆಲ್ಲ ಇವಾಗ ನನ್ನ ಹತ್ರ ಇಲ್ವಲ್ಲಮ್ಮ. ಪ್ಲೀಸ್ ಸರ್. ಹ್ಮ್. ಸರಿ, ನೀವು ಒಳಗೆ ಬನ್ನಿ, ಕುತ್ಕೊಂಡು ಮಾತಾಡೋಣ. ಆ ಕೂತ್ಕೊಳ್ಳಿ. ಹ್ಮ್ ಪರವಾಗಿಲ್ಲ, ಕೂತ್ಕೊಳ್ಳಿ. ಹ್ಮ್ ಸರಿ, ಏನಾದರೂ ಕುಡಿತೀರಾ? ಅಯ್ಯೋ, ಅದೆಲ್ಲ ಬೇಡ ರೀ. ಸರಿ, ನೀವು ಕುತ್ಕೊಂಡಿರಿ. ಒಳಗೊಂದು ಚಿಕ್ಕ ಕೆಲಸ ಇದೆ, ನಾನು ನೋಡಿ ಬರ್ತೀನಿ. ಓಕೆ ಸರ್. ತಗೊಳ್ಳಿ, ಇದರಲ್ಲಿ 2,000 ರೂಪಾಯಿ ಇದೆ. ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ತಿರುಗು ಈವ್ನಿಂಗ್ ಬೇಕಾದ್ರೆ ಬಂದು 3,000 ರೂಪಾಯಿ ತಗೊಳ್ತೀರಾ? ಸ್ವಲ್ಪ ಹೇಗಾದ್ರೂ ಹೆಲ್ಪ್ ಮಾಡಿ ಸರ್. ತುಂಬಾ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ. ಖಂಡಿತ ಅಮ್ಮ, ಖಂಡಿತವಾಗ್ಲೂ ಕೊಡ್ತೀನಿ. ಅದು ಬೆಳಗ್ಗೆನೆ ಒಬ್ಬರು ಕೊಟ್ನೆ ಅಂತ ಹೇಳಿದ್ನಲ್ಲ, ಸೊ ಹ್ಮ್. ಅಷ್ಟು ದುಡ್ಡಿಲ್ಲ. ಈವ್ನಿಂಗ್ ಬೇಕಾದ್ರೆ ATMನಲ್ಲಿ ತೆಗೆದು ಕೊಡ್ತೀನಿ. ಅದಿರಲಿ ಬಿಡು, ನಿನ್ನ ಗಂಡ ಏನು ಕೆಲಸ ಮಾಡ್ತಾ ಇದ್ದಾರಮ್ಮ? ನನ್ನ ಯಜಮಾನ್ರು ಒಂದ್ ಚಿಕ್ಕ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಓಹ್, ಹೌದಾ? ಸ್ಯಾಲ್ರಿ ಎಷ್ಟು ತಗೊಳ್ತಾ ಇದ್ದಾರೆ? ಒಂದು 20,000 ಬರುತ್ತೆ ಅಷ್ಟೇ ಸರ್. 20,000 ರೂಪಾಯಿ ಸ್ಯಾಲ್ರಿನಾ? ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾನ್ ಮನೇಲೇ ಇದ್ದೀನಿ. ಮನೆಯಲ್ಲೇ ಇದ್ದೀರಾ? ಹ್ಮ್ ಏನಮ್ಮ, ಈ ಕಾಲದಲ್ಲಿ ಗಂಡ ಹೆಂಡ್ತೀರು ಇಬ್ರು ಸೇರಿ ಕೆಲಸ ಮಾಡಿದ್ರೆ ಕೂಡ ಬರೋ ಕಾಸು ಸಾಲೋದಿಲ್ಲ. ಹ್ಮ್ ಹಂಗಿರೋವಾಗ ನೀನ್ ಮನೇಲಿ ಸುಮ್ಮನಿದ್ರೆ ನಿನ್ ಗಂಡ ಇಸ್ಕೊಳ್ಳೋ 20,000 ರೂಪಾಯಿ ಇಟ್ಕೊಂಡು ಫ್ಯಾಮಿಲಿನ ಹೆಂಗಮ್ಮ ನೀನ್ ರನ್ ಮಾಡ್ತೀಯಾ? ಅದನ್ನ ನಾನು ಅವ್ರ ಹತ್ರ ಹೇಳ್ ನೋಡ್ದೆ ಸರ್. ಅದಕ್ಕೆ ಅವರು ನೀನ್ ಹೊರಗಡೆ ಹೋಗಿ ಏನು ಕೆಲಸ ಮಾಡ್ಬೇಕಿಲ್ಲ ಅಂತ ಹೇಳ್ಬಿಟ್ರು ಸರ್. ಇಬ್ರು ಕೆಲಸ ಮಾಡಿದ್ರೇನೆ ಕುಟುಂಬದಲ್ಲಿ ಯಾವ ಸಮಸ್ಯೆ ಬರ್ದೇನೆ ನಡೆಸಬಹುದು. ಇಲ್ಲಾಂದ್ರೆ ಈ ರೀತಿನೇ ಎಲ್ಲಾರ ಹತ್ರನೂ ಕೈ ಚಾಚಬೇಕಾಗುತ್ತೆ.
ಸರಿ, ನಾನ್ ಬೇಕಾದ್ರೆ ನಿಮ್ ಮನೆಗ್ ಬಂದು ನಿಮ್ ಮನೆಯವ್ರನ್ನ ನೇರವಾಗಿ ಮೀಟ್ ಮಾಡಿ ನಿಮ್ಮನ್ನ ಕೆಲ್ಸಕ್ಕೆ ಕಳ್ಸಕ್ ಹೇಳ್ತೀನಿ. ಓಕೆನಾ? ಆಹಾ, ಅದೆಲ್ಲ ಏನು ಬೇಡ ಸರ್. ನಾನ್ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಆಮೇಲೆ ನಿಮ್ ಹತ್ರ ಬಂದು ಹೇಳ್ತೀನಿ. ಆಮೇಲೆ ಬೇಕಾದ್ರೆ ನೀವ್ ಬಂದು ಅವ್ರ ಹತ್ರ ಮಾತಾಡಿ ನೋಡಿ ಸರ್. ಸರಿಮಾ. ನೀನ್ ಹ್ಮ್. ಮೊದ್ಲು ಅವ್ರ ಹತ್ರ ಮಾತಾಡು. ಹ್ಮ್. ಇಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನ್ ಬಂದ್ ಮಾತಾಡ್ತೀನಿ. ಆಯ್ತು ಸರ್. ಹೌದು, ನಿಮ್ಗೆ ಮಕ್ಳು ಎಷ್ಟಿದ್ದಾರೆ? ಒಂದೇ ಒಂದ್ ಮಗಳಿದಾಳೆ ಸರ್. ಒಂದೇ ಮಗಳ? ಅವಳು ಏನ್ ಓದ್ತಾ ಇದ್ದಾಳೆ? ಇವಾಗ ಅವಳು LKG ಓದ್ತಾ ಇದ್ದಾಳೆ. ಓಹ್, LKG ಓದ್ತಾ ಇದ್ದಾಳಾ? ಸರಿ ಸರಿ. ನಿಮ್ಗೆ ಹೆಣ್ಮಗಳು ಬೇರೆ ಇದ್ದಾಳೆ. ನೀವು ಕೆಲ್ಸಕ್ಕೆ ಹೋದ್ರೆ ತಾನೇ ಏನಾದ್ರೂ ಸೇರ್ಸಿ ಹೇಳಕ್ಕಾಗೋದು. ಅರ್ಥ ಆ, ಮಾಡ್ಕೊಳ್ಳಿ. ಓಕೆ ಸರ್. ಓಕೆಮಾ. ಥ್ಯಾಂಕ್ ಯು ಸರ್. ಸರಿ, ಈ ದುಡ್ಡನ್ನ ಯಾವಾಗ ತಿರ್ಕೊಡ್ತೀರಾ? ಇದಾ ಸರ್? ನಾನೊಂದು 20 ಡೇಸಲ್ಲಿ ತಿರ್ಗಾ ಕೊಟ್ಬಿಡ್ತೀನಿ ಸರ್ ನಾನು. 20 ಡೇಸಾ? ಸರಿಮಾ. ನೀವು ಪಕ್ಕದಲ್ಲೇ ಇರೋದ್ರಿಂದ ಈ ದುಡ್ಡಿಗೆ ಬಡ್ಡಿ ಏನು ಕೊಡೋದು ಬೇಕಿಲ್ಲ. ಆದ್ರೆ ಹ್ಮ್. ಹೇಳ್ದಂಗೆ 20 ದಿವಸದಲ್ಲಿ ಈ ದುಡ್ಡನ್ನ ತಿರ್ಕೊಟ್ಬಿಡಿ. ಓಕೆ ಸರ್. ಥ್ಯಾಂಕ್ ಯು. ಓಕೆಮಾ, ಓಟ್ ಬನ್ನಿ. ಬ್ಯಾಲೆನ್ಸ್ 3,000 ಸ್ವಲ್ಪ ನೋಡಿ ಹಾ, ಸರ್. ಖಂಡಿತಮ್ಮ. ಓಕೆ. ಸಾಯಂಕಾಲ ಬನ್ನಿ, ತೆಗೆದಿರ್ತೀನಿ. ಓಕೆ ಸರ್. ಹ್ಮ್.